ವಿಜಯಪುರ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಉಳಿಸಬೇಕಾಗಿದೆ. ಇತ್ತೀಚೆಗೆ ಶಾಸಕರ ಪುತ್ರ ನಡವಳಿಕೆ ಏನು ಇವತ್ತು ಮೂಲಭೂತ ಕಾಂಗ್ರೆಸ್ದವರನ್ನು ಮೂಲಿಗುಂಪು ಮಾಡ್ತಾ ಇದ್ದಾರೆ. ಅಹಿಂದ ನಾಯಕರನ್ನು ಯಾವುದೇ ನಾಮನಿರ್ದೇಶನದಲ್ಲಿ ಕೂಡ ಅವಕಾಶ ಕೊಡದೆ ಕೈಗೊಂಬೆ ಆದವರೊಂದಿಗೆ ನಾಮಿನೇಷನ್ ಮಾಡೋದು. 26 ಸೊಸೈಟಿಗಳಲ್ಲಿ ಎಲ್ಲ ಅವರೇ ಇರ್ತಾರ. ಅಲ್ಲಿ ಕೇವಲ ಒಂದು ಮಾತ್ರ ದಲಿತರಿಗೆ ನಾವು ನಮ್ಮ ಪ್ರಯತ್ನದಿಂದ ಸೊಸೈಟಿ ಅಧ್ಯಕ್ಷರಾಗಿದ್ದಾರೆ. PLD ಬ್ಯಾಂಕ್ ಅಧ್ಯಕ್ಷರು ಕೂಡ ಅವರು ಚುನಾವಣೆಯಲ್ಲಿ ವಿರೋಧ ಮಾಡಿದವರಿಗೆ ಇವತ್ತು ಅಧ್ಯಕ್ಷ ಮಾಡಿದ್ದಾರೆ. ಇಂಥವು ಅನೇಕ ಅದೇ ಅವರಳ್ಳಿ ಗೌಡ ಅವರ ಹೆಸರು ಕೂಡ ಪೈಲ ಅವ್ರ ಹೆಸರು ಅವರಳ್ಳಿ ಏನು ಹೆಸರು ಪ್ರಭುಲಿಂಗ ಪಾಟೀಲ್ ಕೇಳಿ ಅವ್ರಿಗೆ ಅವರು ಹೋದ್ರೆ ನಮ್ಮ ತಮ್ಮನ ಕೂಡ ಓಡಾಡ್ಯಾರ. ನಿತಿನ್ ಕೂಡ ಕೇಟ್ಲಿ ಕಡ್ದು ಪ್ರಚಾರ ಮಾಡ್ಯಾರ. ಸೊ ಅವರಿಗೆ ಇಲ್ಲಿ ಇದು ಇಂಥವು ಗ್ರಾಮ ಪಂಚಾಯತಿಗಳದೂ ಆಗ್ಯಾವ. ಇದು ಅವ್ರು ಹೋಗ್ತಕ್ಕಂಥ ಉದ್ದೇಶ ನೋಡಿದ್ರೆ ಯಾಕೋ ಸರಿ ಕಾಣ್ತಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ದೊಡ್ಡ ಆಘಾತ ಆಗೋದ್ರಿಂದ ಎಲ್ಲಾ ಹಿಂದೆ ನಾಯಕರು, ಲಿಂಗಾಯತ ಸಮಾಜದವರು ಎಲ್ಲರೂ ನಾವು ಇಲ್ಲಿ ಬಂದಿದ್ದೇವೆ. ಯಾಕೆ ಕಾಂಗ್ರೆಸ್ ಪಕ್ಷ ಒಂದು ಸೆಕ್ಯುಲರಿಸಂ ಪಾರ್ಟಿ, ಸರ್ವ ಧರ್ಮಗಳನ್ನು ವಿಶ್ವಾಸದಿಂದ ತೆಗೆದುಕೊಳ್ತಕ್ಕಂಥ ಪಕ್ಷ ಅದ. ಇದಕ್ಕೆ ತಂದೆ ಅಂತ ಇತಿಹಾಸ ಇದೆ. ಯಾವುದೇ ಒಂದು ಜಾತಿಗೆ ಸೀಮಿತವಾದಂಥ ಪಕ್ಷ ಅಲ್ಲ ಇದು. ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಪಕ್ಷದ ಶಾಸಕರಾಗಲಿ, ಎಂಪಿಗಳಾಗಲಿ ಎಲ್ಲಾ ವರ್ಗದವರನ್ನು ಅದೇ ರೀತಿಯ ಒಂದು ಸಮಾನತೆಯನ್ನು ನೋಡಿಕೊಳ್ತಕ್ಕಂಥ ವಿಚಾರಗಳು ನಮ್ಮ ತಾಲೂಕಿನಲ್ಲಿ ಆಗ್ತಾ ಇದೆ. ಅಲ್ಲ ಅವ್ರ ಉದ್ದೇಶ ಏನು? ಆಮೇಲೆ ಆ ತಂದೆ ಆದವರು ಮಗನಿಗೆ ಕಂಟ್ರೋಲ್ ಮಾಡಕ್ ಸ್ಥಿತಿಯಾಗಿಲ್ಲ. ಅವ್ರ ವಯಸ್ಸಾಗಿದೆ. ಅವ್ರದ್ದು ಏನ್ ದಬ್ಬಾಳಿಕೆ ಅದೋ ಗೊತ್ತಿಲ್ಲ. ಅವೆಲ್ಲ ಕೆಲವೊಂದು ನಾವು ಸರಿಪಡಿಸಲಿಕ್ಕೆ ಮುಖಂಡರೆಲ್ಲ ಹೇಳಿ ಅವ್ರ ಅಪ್ಪನಲ್ಲಿ ಲೆಟರ್ ಕೊಡಿಸ್ತೀವಿ, PDF ಸರಿ ಇಲ್ಲ, ಇವ್ರು ತಿಂದಾನ, ಇವ್ರ ಮ್ಯಾಗ ಇಟ್ಟು ಕಂಪ್ಲೇಂಟ್ ಅವ, ಮನೆಗಳು ಕಂಪ್ಲೇಂಟ್ ಬಂದವ. ಪಾಪ ನಮ್ಮ ಮಾತಿಗೆ ಸ್ಪೈಸ್ ಲೆಟರ್ ಕೊಡ್ತಾರ ಅವ್ರು. ಇಮಿಡಿಯೇಟ್ ಅವನಿಗೆ ಫೋನ್ ಬರ್ತಾಳೆ, ಅವ್ರ ಬಲ್ಲಿ ಇಟ್ಟರ ಅವ್ರ ಪೇ ನಮ್ಮ ಅಪ್ಪ ಯಾವ ಲೆಟರ್ ಕೊಟ್ಟು ನಂಗೆ ಗಮನ ತರಬೇಕು. ಇಮಿಡಿಯೇಟ್ ಅದು ವಾಪಸ್ ತಗೋದು. ಅಂದ್ರೆ ನಿಮ್ಮ ಅಫಜಲ್ಪುರ ಕ್ಷೇತ್ರದಲ್ಲಿ ಶಾಸಕರ ಎಲ್ಲ ಮಗಂದೆ ಕಾಲ ಎಲ್ಲ ಅರುಣಂದೇ ಅದ. ಅರುಣ ಒಳ್ಳೆ ಮನುಷ್ಯ ಇದ್ದ ಅಂದ್ರೆ ಸಪೋರ್ಟ್ ಮಾಡ್ಲಿ ಅಪ್ಪಿದ್ದವ. ಅರುಣ ಬಲ್ಲಿ ಪೂರ್ತಿ ದುರ್ಯೋಧನ ಗುಣಗಳವ. ಮಹಾಭಾರತದಲ್ಲಿ ದುರ್ಯೋಧನದಿಂದ ಇಡೀ ಕೌರವ ಸೇನೆ ನಾಶ ಆಯ್ತು. ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ನಾಶ ಆಗಬಾರ್ದು ಅಂತ ಅದಕ್ಕೆ ನಾವೆಲ್ಲ ಬಂದಿದ್ದೀವಿ. ಅದಕ್ಕೆ ತಂದಿದ್ದವರು ಕಿವಿ ಹಿಂಡಬೇಕಾದ್ರೆ ಪಾಪ ಅವ್ರ ಪರಿಸ್ಥಿತಿ ಹಂಗಿಲ್ಲ. ಅವ್ರ ಕೇಳೋ ಮಾತಾಗಿ ಇಲ್ಲ. ಅವ್ರ ಬಗ್ಗೆ ಗೌರವ ಇದೆ. ನಾವು ಅವ್ರ ಕೇಳೋ ಸ್ಥಿತಿಯಲ್ಲಿ ಇಲ್ಲ ಅವರು. ಇದರಿಂದ ಬಹಳಷ್ಟು ನಮ್ಮ ಪಕ್ಷಕ್ಕೆ ಮುಜುಗರ ಆಗ್ತದೆ. ಇದು ನಾವು ಈಗಾಗಲೇ AC ಅಧ್ಯಕ್ಷರು, KPC ಅಧ್ಯಕ್ಷರು, ಪ್ರಿಯಾಂಕ್ ಖರ್ಗೆ, ಶರಣ್ ಪ್ರಕಾಶ್ ಪಾಟೀಲ್, CM ಎಲ್ಲ ಗಮನ ತಂದಿದೆ. ಸುರ್ಜೇವಾಲಾಗೂ ಕೂಡ ನಾಳೆ ಹೋಗಿ ಭೇಟಿ ಆಗ್ತಾ ಇದ್ದೀವಿ.